ಇಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ. ಕೂಂಬಿಂಗ್ ಕಾರ್ಯಾಚರಣೆ ಮತ್ತು ಈ ಕರಾವಳಿಯಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅದನ್ನು ಮುಂದುವರಿಸಿದ್ದೇವೆ. ಯಾವಾಗ ಈಗ ಸಿಕ್ಕಿರ್ತಂಕದ್ದು ವಿಕ್ರಮ್ ಗೌಡ ಏನು ANFನವರು ಅವರು ಫೈರ್ ಮಾಡಿದರು, ಅವರಿಗೆ ಅವರು ಸತ್ರು. ಅದಾದ ನಂತರ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಕೆಲವರಿಗೆ ನಾವು ಆಹ್ವಾನ ಮಾಡಿದ್ದೇವೆ, ನೀವು ಸರೆಂಡರ್ ಆಗಿ, ಈ ಜೀವನ ಸಾಕು ನಿಮಗೆ ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಸರೆಂಡರ್ ಆಗಿ ಅಂತೇಳಿ ಕೇಳ್ಕೊಂಡಿದ್ದೇವೆ. ಅವರು ಅದಕ್ಕೆ ಸ್ಪಂದಿಸಿ ಸರೆಂಡರ್ ಆದರೆ ಅದಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಪ್ಯಾಕೇಜ್ ಮಾಡಿದ್ದೇವೆ. ಅವರ ಮುಂದಿನ ಜೀವನ ಹೇಗಿರಬೇಕು, ಸಾಗಿಸಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಯಾಕೇಜ್ ಮಾಡಿ ಹಿಂದೆ ಎಲ್ಲ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಲ್ಲಿ ಅವರ ಸಾಮಾನ್ಯ ಜೀವನ ನಡೆಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಇಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ. ಕೂಂಬಿಂಗ್ ಕಾರ್ಯಾಚರಣೆ ಮತ್ತು ಈ ಕರಾವಳಿಯಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅದನ್ನು ಮುಂದುವರಿಸಿದ್ದೇವೆ. ಯಾವಾಗ ಈಗ ಸಿಕ್ಕಿರ್ತಂಕದ್ದು ವಿಕ್ರಮ್ ಗೌಡ ಏನು ANFನವರು ಅವರು ಫೈರ್ ಮಾಡಿದರು, ಅವರಿಗೆ ಅವರು ಸತ್ರು. ಅದಾದ ನಂತರ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಕೆಲವರಿಗೆ ನಾವು ಆಹ್ವಾನ ಮಾಡಿದ್ದೇವೆ, ನೀವು ಸರೆಂಡರ್ ಆಗಿ, ಈ ಜೀವನ ಸಾಕು ನಿಮಗೆ ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಸರೆಂಡರ್ ಆಗಿ ಅಂತೇಳಿ ಕೇಳ್ಕೊಂಡಿದ್ದೇವೆ. ಅವರು ಅದಕ್ಕೆ ಸ್ಪಂದಿಸಿ ಸರೆಂಡರ್ ಆದರೆ ಅದಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಪ್ಯಾಕೇಜ್ ಮಾಡಿದ್ದೇವೆ. ಅವರ ಮುಂದಿನ ಜೀವನ ಹೇಗಿರಬೇಕು, ಸಾಗಿಸಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಯಾಕೇಜ್ ಮಾಡಿ ಹಿಂದೆ ಎಲ್ಲ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಲ್ಲಿ ಅವರ ಸಾಮಾನ್ಯ ಜೀವನ ನಡೆಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ.